ಯಾರಿಗೋಸ್ಕರ ಹೋರಾಟ ಅಲ್ಲ, ಇದು ನಮಗೋಸ್ಕರ ಹೋರಾಟ ಎಂದು ತಿಳಿದು ಈ ಹೋರಾಟವನ್ನು ಯಶಸ್ವಿಗೊಳಿಸುವ ತಮ್ಮಲ್ಲಿ ವಿನಂತಿ. ಭಾರತ್ ಮಾತಾ ಕಿ. ತನಗೆ ತೊಂದರೆ ಆದಾಗ ತಾನೇ ಸಿಡಿದು ಹೇಳಬೇಕು ಅನ್ನುವಂತ ಗುಣ ರೈತರಲ್ಲಿ ಇದ್ರೆ ಬಹುಶಃ ರೈತರಿಗೆ ಅನ್ಯಾಯ ಆಗೋದಿಲ್ಲ. ಇದಕ್ಕ ಹೊಯ್ಲಿ ಪಾಪ ಸಾಯ್ಲಿ ಅಂದಲ್ಲಿ ಬಿಟ್ಟದ್ದ ಇವತ್ತಲ್ಲ ನಾಳೆ ನಮ್ ತಲೆ ಮೇಲೆ ಬರುತ್ತೆ. ಸೊ ಈಗ ತಲೆ ಮೇಲೆ ಬಂದಿದೆ. ಹಾಗಾಗಿ ಯಾವ ಕಾರಣಕ್ಕೂ ಇದನ್ನ ಬಿಟ್ಟುಕೊಡುದಿಲ್ಲ ಅಂತ ಹೋರಾಟವನ್ನ ತೆಗೆದುಕೊಳ್ತೇವೆ ಅನ್ನುವಂತ ಸಂಕಲ್ಪ ಪ್ರತಿಯೊಬ್ಬ ರೈತನಲ್ಲಿ ಬಂದದಿದ್ರೆ ನಾಳೆ ಯಾವತ್ತಿಗೂ ಇಂಥ ಅನ್ಯಾಯ ಆಗಬಾರ್ದಂತಿದ್ರೆ ಸೊ ಈ ಹೋರಾಟ ಅನ್ನುವಂಥದ್ದು ಇನ್ನೂ ಜೋರಾಗಬೇಕಾದಂತ ಅವಶ್ಯಕತೆ ಇದೆ. ಒಂದು ಎಲ್ರು ನೋಡ್ತಿರ್ತಾರೆ, ದೊಡ್ಡವರೇ ಇರ್ತಾರೆ ಎದುರುಗಡೆ. ಒಂದು ಪ್ರತಿಭಟನೆ ಅಂದ್ರೂ ಕೂಡ್ಲೆ ಒಂದ್ ದಿಡ್ಕಿ ಜಪ್ಪಿರ್ಬೋದು, ಏನ್ ಹಾಕಿಲ್ಲ ಅನ್ನುವಂತ ಒಂದು ಆಲೋಚನೆಯಲ್ಲಿ ಅವರು ಇರ್ತಾರೆ. ಇದು ದಿಡ್ಕಿ ಜಪ್ಪದಲ್ಲ, ಮಂಡಿ ಜಪ್ಪತ್ರ ಇವತ್ತಲ್ಲ ನಾಳೆ ಅನ್ನುವಂಥದ್ದು ವ್ಯವಸ್ಥೆಗೆ ರೆಡಿ ಆಗ್ಲೇಬೇಕಾಗ್ತದೆ. ಸೊ ಅವ್ರು ಹೇಳದಂಥದ್ದು ಕಣಿ ಕಾಣಿ ಅಂತೇಳಿ ಹೇಳಿ ತಜ್ಞರ ಸಮಿತಿಯನ್ನ ಇವತ್ತು ಕಳಿಸ್ತಿದ್ದಾರೆ. ಈ ಕಣಿ ಕಾಣಿ ಎಂಬ ಈ 3-4 ವರ್ಷದಾಗ ಎಲ್ಲಿ ಮನಿ ಕಂಡಿರೋ ನಮ್ಗೆ ಅಂದಾಜ್ ಆಗೋದಿಲ್ಲ. ಈಗ ಬಂದ್ಕೊಂಡ ಕೆಲಸ ಶುರು ಮಾಡಿ ಅರ್ಧ ಕೆಲಸ ಆಗಿ ನಮ್ಮಲ್ಲೆಲ್ಲ ಏನ್ ಕೇಳ್ರ ನೀರೆಲ್ಲ ರೆಡಿ ಮಾಡ್ಕೊಂಡ್ರಿ, ಇವತ್ ನೀರ್ ಬತ್ತತ್ ನಾಳೆ ಬತ್ತತ್ ಅಂತೇಳಿ ಹೇಳಿ ರೆಡಿ ಆಗಿಬಿಟ್ಟಿದಾಯ್ತು. ಈಗ ಮಧ್ಯೆ ನಿಲ್ಸ್ಕೊಂಡು ಕಂಡ್ಕೊಂಬು ಅಂತೇಳಿ ಹೇಳುವಂಥದ್ದು ಯಾವ ಕಾರಣಕ್ಕೂ ಕ್ಷಮಿಸುವಂಥದ್ದಲ್ಲ. ನಿಮಗೆ ಅಂದಾಜಾಗ್ಲಿ ಅನ್ನುವಂತ ಒಂದು ಸಣ್ಣ ರೂಪವನ್ನು ತೋರಿಸಿದ್ದೇವೆ. ನಿಮ್ಮ ತಜ್ಞರ ಸಮಿತಿಯವರು ಏನ್ ಕಾಮ್ ಕಿತ್ತು ಕಂಡ್ಕಣಿ, ಏನ್ ಕೇಮ್ ಕಿತ್ತು ಕೇಳ್ಕಣಿ. ಮತ್ತೆ ಎರಡನೇ ನಾವು ಹೊರಟ್ರ ಮೇಲೆ ನೀವು ಮತ್ತೆ ಇನ್ನೇನೋ ಒಂದು ಹೇಳುವುದಕ್ಕೆ ನಾವು ಕೇಂಬಕ್ಕೆ ರೆಡಿ ಇರುವುದಿಲ್ಲ. ಇದು ನಿಮ್ಗೆ ಅಂದಾಜಿರಲಿ. ಸೊ ಅದರ ನಂತರ ಮುಂದಿನ ಹಂತವಾಗಿ ನೀವಿಲ್ಲಿಯ ಪ್ರಮುಖರು ರೈತರು ಒಟ್ಟಾಗಿ ಎಲ್ಲದಕ್ಕೂ ತಯಾರಿದ್ದೇವೆ. ನಾನು ಆಗ ಹೇಳ್ದಂತ ಮಾತು ಅರ್ಥ ಆಯ್ತಂತ ಅಲ್ಲಿ ಅಂದ್ಕಂತೆ ನಿಮಗೆ ಬೇಲಿ ಗುಟ್ಟ ಕೀಳೋಕು ರೆಡಿ ಇದ್ದಿತ್ತಂಬುದ ಅಂದಾಜು ಅಧಿಕಾರಿಗಳಿಂದ ಹಿಡಿದು ರಾಜ್ಯ ಮಟ್ಟದ ಎಲ್ರಿಗೂ ಅರ್ಥಾರೆ. ಇನ್ನು ಹೋಗೋಕು ಬಿಡುದಿಲ್ಲಕ್ಕಾಗ್ತ ನಾಳೆಗೆ ಅಂಬಂತದ್ ಅರ್ಥಾರೆ. ಯಾರಿಗೆ ಎಂತಕ್ ಬೇಕು ಹೇಳಿ, ಯಾರಿಗೆ ಎಂತಕ್ ಬೇಕು ಈ ಪರಿಸ್ಥಿತಿ ಎಂಬುದು ಅವ್ರಿಗೆ ಅರ್ಥ ಮಾಡ್ರೆ, ಅರ್ಥ ಆದ್ರೆ ಯಾವ ಪ್ರಾಜೆಕ್ಟಿಗೂ ತೊಂದರೆ ಆಗ್ತಿಲ್ಲ. ಇಲ್ದೇ ಇದ್ರೆ ಅವ್ರು ಬೇರ್ಸತ್ರ ನಾವು ಓಡತ್ರಂಬಂತ ಪರಿಸ್ಥಿತಿ ಬರ್ತದೆ. ಸೊ ಮುಂದಿನ ಹಂತವಾಗಿ ಎಲ್ರೂ ಒಟ್ಟಾಗಿ ಒಂದು ದಿನಾಂಕ ನಿಶ್ಚಯ ಮಾಡಿ ಬೈಂದೂರಿನ ಪ್ರತಿ ಗ್ರಾಮದಿಂದ ಪ್ರತಿ ಬೂತಿನಿಂದ ಸಿದ್ದಾಪುರದ ಹೋರಾಟಕ್ಕೆ ಸೇರ್ಕೊಳ್ಳುವವರಿದ್ದಾರೆ. ಇಡೀ ಕ್ಷೇತ್ರ ಒಟ್ಟಾಗಿ ಈ ಸಮಸ್ಯೆನ ಎದುರಿಸ್ತದೆ. ಒಂದು ಚೂರು ಆಚೀಚ್ ಮಾಡೋಕಿಲ್ಲ, ಒಂದು ಚೂರು ವ್ಯತ್ಯಾಸ ಆಗ್ತಿಲ್ಲ. ಅದು ಏನು ಪ್ರಾಜೆಕ್ಟ್ ಮಾಡಿದ್ದಾರೆ ಅದೇ ಗೆರೆ ಪ್ರಕಾರ ಆಗ್ಬೇಕು.
ಅದರಲ್ಲಿ ಯಾವ ವ್ಯತ್ಯಾಸವೂ ಆಗ್ಲಿಕ್ಕಿಲ್ಲ. ವಾಸ್ತವ ಪರಿಸ್ಥಿತಿಯನ್ನ ನಿಮ್ಮ ಮೇಲಧಿಕಾರಿಗಳಿಗೆ ಯಥಾವತ್ತಾಗಿ ಮಾಹಿತಿ ಕೊಡಿ ಅಂತ. ಅದ್ರ ಜೊತೆಗೆ ಬಂದಂತ ತಂತ್ರಜ್ಞರ ಸಮಿತಿ ಸಹಿತ ಯಾವುದೇ ಬಯಾಸ್ಡ್ ಅಲ್ಲದ ರಿಪೋರ್ಟಿಗೆ ಬರಲಿ, ವಾಸ್ತವ ವರದಿಯನ್ನು ಕೊಡ್ಲಿ. ವಾಸ್ತವ ವರದಿ ಕೊಡೋದು ನಮ್ಗೆ ಗೊತ್ತಾಗ್ತದೆ. ಹೇಗಂದ್ರೆ ವಾಸ್ತವ ಕೊಟ್ರೆ ವಾಸ್ತವವೇ ಬರ್ತದೆ. ಹಾಗಾಗಿ ವಾಸ್ತವ ವರದಿ ಕೊಡುವಂತಾಗ್ಲಿ ಅಂತೇಳಿ ಹೇಳ್ತಾ, ಎಲ್ಲಾ ಪ್ರಾಮಾಣಿಕ ಅಧಿಕಾರಿಗಳು ಯಾರು ಇದರ ಬೆನ್ನಿಗೆ ಹೀಗಾದ್ರೆ ಹೀಗಾಗ್ತದೆ ಅನ್ನುವಂತ ಮುನ್ನೆಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸಮಸ್ಯೆಗಳು ಸಹಿತ ಹೀಗೆ ಬರ್ಬೋದು ಅನ್ನುವಂಥದ್ದು ಹೇಳಿದ್ರೆ ಎಲ್ಲವೂ ಹಾಗೆ ಆಗಿದೆ ಅಂತ ಪ್ರಾಮಾಣಿಕ ಅಧಿಕಾರಿಗಳಿಗೆ ನಾವು ಬೆನ್ನಿಗಿದ್ದೇವಂತ. ಆದ್ರೆ ಕೊನೆಗೆ ರೈತರಿಗೆ ಹೊಣೆ ಅನ್ಯಾಯ ಆದ್ರೆ ನಾವ್ಯಾರು ಹೊಣೆ ಅಲ್ಲ, ನಾವ್ಯಾರು ಜವಾಬ್ದಾರ ಅಲ್ಲ ಅನ್ನುವಂತ ಮಾತನ್ನು ಹೇಳ್ತಾ, ಸೊ ರೈತ ಸಂಘದ ಹೆಸರಲ್ಲಿ ಇವತ್ತು ಸೇರಿದಂತ ಜನ ಸಮಾವೇಶ, ಪ್ರತಿಭಟನೆ ಮತ್ತು ಅದರ ಮನವಿಯನ್ನ ತಮಗೆ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿಷಯಗಳನ್ನ, ಒಳ್ಳೆಯ ರಿಸಲ್ಟ್ ಗಳನ್ನ ಕೇಳುವವರಿದ್ದೇವೆ. ಅದ್ರ ಜೊತೆಗೆ ಮಾನ್ಯ ಮಂತ್ರಿಗಳೆಲ್ಲರಿಗೂ ಸಿಕ್ಕಿ ನಾವೆಲ್ಲರೂ ವಾಸ್ತವವನ್ನ ಅರ್ಥ ಮಾಡಿಸ್ಲಿಕ್ಕಿದ್ದೇವೆ. ತಜ್ಞರ ಸಮಿತಿ ಬಂದು ಹೋಗುವುದೇ ನಮಗೆ ಅತಿ ಮುಖ್ಯ. ಯಾಕಂದ್ರೆ ನೀವೇ ಹೇಳದಂತ ಸಮಿತಿ ಅದು. ಅದ್ರ ಬೆನ್ನಿಗೆ ಉಳಿದ ಪ್ರಕ್ರಿಯೆಗಳೆಲ್ಲವೂ ಆರಂಭ ಆಗ್ತವೆ ಅಂತ ಹೇಳ್ತಾ ಎಲ್ಲರ ಮೂಲಕ ಈ ಮನವಿಯನ್ನ ಕೊಡ್ತಾ ಇದ್ದೀವಿ. बोलो भारत माता की जय जवान जय किसान।